ಎಲ್ರಿಗೂ ನಮಸ್ಕಾರ. ಎಲ್ಲ ಕೇಳ್ತಾ ಇದ್ದೀರಾ ಬ್ರೋ, ನಾರ್ಮಲ್ ಡೆಲಿವರಿ ಅಲ್ವಾ, ಯಾಕೆ ಇನ್ನೂ ಹಾಸ್ಪಿಟಲಿದ್ದೀರಾ, ಯಾಕೆ ಹಾಸ್ಪಿಟಲಿದ್ದೀರಾ, ಅದೇ 5 ದಿನ ಆಯ್ತಲ್ಲ ಅಂತ ಹೇಳ್ತಾ ಇದ್ದೀರಾ. ಅಂದರೆ ಅವನು ನೀರು ಕುಡ್ದಿದ್ದ ಅಲ್ವಾ, ಹೇಳಿದ್ನಲ್ಲ ನಿಮಗೆ, ಗಲೀಜು ನೀರು ಕುಡಿದ ಮಕ್ಕಳುಗಳಿಗೆ ಅವರು ಏನೇ ಬೇಗನೆ ಕ್ಲಿಯರ್ ಆದರು. ಅಂದರೆ ನನ್ನ ಮಗ 1.5 ದಿನ ಅಂದರೆ ಒಂದು 30 hours ಏನೋ ಇದ್ದ ಅಷ್ಟೇ. ಅಂದರೆ ICUನಲ್ಲಿದ್ದ. ಆಮೇಲೆ ತಾಯಿ ಮಗು ಜೊತೆಲೇ ಬಿಟ್ಟರು. ಆದರೂ ನಾನು ಕೇಳಿದೆ ಡಾಕ್ಟ್ರನ್ನ ಹೋಗ್ಬಿಟ್ಟು, ಸರ್ ಏನಕ್ಕೆ ಇನ್ನೂ ಡಿಸ್ಚಾರ್ಜ್ ಮಾಡ್ತಾಯಿಲ್ಲ ಅಂತ ಹೇಳಿದ್ದಕ್ಕೆ ಅವ್ರು ಹೇಳಿದ್ರು, ಮೊದಲೆಲ್ಲ ಕಳಿಸ್ಬಿಡ್ತಾಯಿದ್ದೆ ಕಣಪ್ಪ, ರಿಪೋರ್ಟ್ ಬಂದಮೇಲೆ ತಿರುಗಿ ಇನ್ನೊಂದು ದಪ್ಪ ಕರೆಸ್ಬಿಟ್ಟು ಇಂಜೆಕ್ಷನ್ ಕೊಟ್ಟು ಕಳಿಸ್ಬಿಡ್ತಿದ್ವು. ಬಟ್ ಈಗೆಲ್ಲ ಆ ಥರ ಕಳ್ಸೋಕ್ಕಾಗಲ್ಲ. ಮಿನಿಮಮ್ಮು 9 ದಿನದಿಂದ 10 ದಿನ ಕಾಲ ಅವರು ನಮ್ಮ ಅಬ್ಸರ್ವೇಷನಲ್ಲಿ ಇರಬೇಕು. ಯಾಕಂದರೆ ನೀವು ಕರ್ಕೊಂಡು ಹೋದ್ಮೇಲೆ ಏನಾದರೂ ಪಾಪುಗಳಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಮ್ಮ ಮೇಲೆ ಬರುತ್ತೆ ಅವರೇ. ಆ ಥರ ಎಲ್ಲ ಈಗ ಮೊದಲೆಲ್ಲ ಕಳಿಸ್ಬಿಟ್ಟು ಆ ಥರಗಳೆಲ್ಲ ಏನೇನೋ ಸಮಸ್ಯೆಗಳಾಗುತ್ತೆ. ಆಮೇಲೆ ನಿಮಗೆ ಮನೆಗಳಲ್ಲಿ ನೀಟಾಗಿ ನೋಡ್ಕೊಳಕ್ಕೆ ಬರೋಲ್ಲ ಮಕ್ಕಳುಗಳನ್ನ, ಏನಾದ್ರು ಸಮಸ್ಯೆಗಳಾಗ್ಬಿಡುತ್ತೆ ಅಂದ್ಬಿಟ್ಟು ಅವ್ರು ಹೇಳಿದ್ರು. ಅದಕ್ಕೋಸ್ಕರ ಇನ್ನೂ ಡಿಸ್ಚಾರ್ಜ್ ಆಗಿಲ್ಲ. ಇನ್ನೂ ಇವತ್ತಿಂದ ಇನ್ನೂ 4-5 ದಿನ ಇನ್ನೂ ಹಾಸ್ಪಿಟ್ಲಲ್ಲೇ ಇರಬೇಕಾಗುತ್ತೆ. ತಾಯಿ ಮಗು ಆರೋಗ್ಯವಾಗಿ ಚೆನ್ನಾಗವ್ರೆ, ಹಾಲು ಗೀಲೆಲ್ಲ ಚೆನ್ನಾಗಿ ಕುಡಿತವನೆ, ಎಲ್ಲನೂ ಆರಾಮಾಗಿದ್ದಾನೆ. ಆದರೂ ಕೂಡ ಅವ್ರ ಅಬ್ಸರ್ವೇಷನಲ್ಲಿ ತಾಯಿ ಮಗು ಇರಬೇಕಂತೆ. ಅಷ್ಟೇ ವಿಷಯ. ಅದಕ್ಕೋಸ್ಕರ ಎಲ್ಲ ಕಮೆಂಟಲ್ಲಿ ಆಗ್ತಾಯಿದ್ದೀರಾ, ಬ್ರೋ ಇನ್ನೂ ಯಾಕೆ ಕಳ್ಕೊಂಡು ಹೋಗಿಲ್ಲ, ಇನ್ನೂ ಯಾಕೆ ಡಿಸ್ಚಾರ್ಜ್ ಮಾಡಿಸಿಲ್ಲ. ಬಟ್ ಕಾರಣ ಇಷ್ಟೇ, ತಾಯಿ ಮಗು ಆರೋಗ್ಯವಾಗಿ ಸಖತ್ತಾಗಿ ಚೆನ್ನಾಗಿದ್ದಾರೆ. ನಮ್ಮಮ್ಮ ಕರ್ಕೊಬಂದು ದಿಷ್ಟು ತೋರಿಸ್ತಾವ್ರೆ ಇವತ್ತು. ಆಯ್ತಮ್ಮ ಸಾಕಾ, ಹೋಗು. ಇಷ್ಟೇ ಕಾರಣ. ಡಿಸ್ಚಾರ್ಜ್ ಇನ್ನೂ ಒಟ್ಟಿಗೆ 4-5 ದಿನ ಆಗ್ಬೋದು. ಅಂದರೆ ಅದು ಲಾಸ್ಟಲ್ಲಿ ಎಲ್ಲ ಬ್ಲಡ್ ರಿಪೋರ್ಟ್ ಎಲ್ಲ ನಾರ್ಮಲ್ ಬಂದೈತೆ, ಎಲ್ಲ ಬಂದೈತೆ. ಲಾಸ್ಟಲ್ಲಿ ಒಂದು ಬ್ಲಡ್ ರಿಪೋರ್ಟು ಬರಬೇಕಂತೆ. ಅದು ಗ್ಲಾಜಿನ್ ಬಾಟಲ್ದು. ಅದು ಮಿನಿಮಮ್ಮು 8ರಿಂದ 9 ದಿನ ಆಗುತ್ತಂತೆ. ಅದು ಬೆಂಗಳೂರು ಕಳಿಸಿ ಅದು ನೀಟಾಗಿ ರಿಪೋರ್ಟ್ ಬರೋಗಂಟ ಡಾಕ್ಟ್ರುಗಳು ಕಳಿಸೋದಿಲ್ಲ. ಇಷ್ಟು 4 ದಿನ ಅಲ್ಲ 10 ದಿನ ಇಟ್ಕೊಳ್ಳಿ, ನಮಗೇನು, ನಮ್ಮ ಪಾಪು ನೀಟಾಗಿ ರೆಡಿ ಅಷ್ಟೇ. ದೇವ್ರ ಮೇಲೆ ಬರ ಹಾಕಿದ್ದೀವಿ. ಬಟ್ ಮಗು ತಾಯಿ ಇಬ್ಬರು ಸೂಪರಾಗಿದ್ದಾರೆ. ಬಟ್ ಆ ರಿಪೋರ್ಟ್ ಬರೋಗಂಟ ನಾವು ಕಾಯಲೇಬೇಕು. ಅದು ಅವ್ರ ಸೇಫ್ಟಿಗೋಸ್ಕರ, ಡಾಕ್ಟ್ರುಗಳ ಸೇಫ್ಟಿಗೋಸ್ಕರ. ಅವ್ರು ಸುಮ್ಮನೆ ಕಳ್ಸೋಕ್ಕಾಗಲ್ಲ. ಎಲ್ಲ ನಾರ್ಮಲ್ ಅಂತ ಅವ್ರು ಬರೆದು ರಿಪೋರ್ಟ್ ಮಾಡಿ ಕಳಿಸ್ಬೇಕು ಅಲ್ವಾ. ಎಷ್ಟು ದಿನ ಆಗಲಿ, ಇನ್ನೂ 10 ದಿನ ಅಲ್ಲ, ಇನ್ನೂ 4 ದಿನ ಅಲ್ಲ, 20 ದಿನ ಆಗಲಿ, 10 ದಿನ ಆಗಲಿ, ಪಾಪು ನೀಟಾಗಿ ರೆಡಿಯಾಗಿ ಮನೆಗೆ ಹೋಗ್ಬೇಕು ಅಷ್ಟೇ ಅಲ್ವಾ. ಅದಕ್ಕೋಸ್ಕರ ಇನ್ನೂ ಇಲ್ಲೇ ಇದ್ದೀವಿ. ಹಾಗೆ ನಮ್ಮ ಪಾಪು ಬಂದಿರೋದು ಚೆಲುವಮ್ ಹಾಸ್ಪಿಟ್ಲು ICU ವಾರ್ಡ್ ಹತ್ರ. ಪಾಪು ಎಲ್ಲ ವಾರ್ಡಲ್ಲಿದ್ದಾನೆ, 14ನೇ ನಂಬರ್ ವಾರ್ಡಲ್ಲಿರೋದು. ಬಟ್ ಟ್ರೀಟ್ಮೆಂಟ್ ಮಾತ್ರ ನಿಜವೂ ಡಾಕ್ಟ್ರುಗಳು ದೇವ್ರಂತ ಅನ್ಕೋಬೇಕು, ದೇವ್ರಿಗಿಂತ ಹೆಚ್ಚು ಬಿಡಿ. ಅಷ್ಟೇ ನೀಟಾಗಿ ಟ್ರೀಟ್ಮೆಂಟ್ ಕೊಡ್ತಾವ್ರೆ. ಯಾವುದೇ ರೀತಿಯ ಯಾರಿಗೂ ಬೇಜಾರು ಮಾಡಿದಾಗೆ ಸ್ಟ್ರಿಕ್ಟಾಗಿ. ಈಗ ರೌಂಡ್ಸ್ ಬರ್ತಾರೆ, ಈಗ ಎಲ್ಲರೂ ಹೊರಗಡೆ ಕಳಿಸ್ಬಿಡ್ತಾರೆ. ಸದ್ಯಕ್ಕೆ ಬೆಳಗಿನ ಜಾವ ನಾನು ವೀಡಿಯೋ ಮಾಡ್ತಾ ಇರೋದು. ಇದು ಮಕ್ಕಳ ವಾರ್ಡು, ಒಳಗಡೆ ಹೋಗಿ ವೀಡಿಯೋ ಎಲ್ಲ ಮಾಡೋಂಗಿಲ್ಲ, ಇಲ್ಲಿ ತೋರಿಸ್ತೀನಿ ಸಾಕು. ಇನ್ನು ICU ಬಂದು ಅಲ್ಲಿ ICU ಆ ಕಡೆ ಇದೆ. ಅಷ್ಟೇ ಮಕ್ಕಳುಗಳಿಗೆ ಸೆಕ್ಯೂರಾಗಿ ನೀಟಾಗಿ ನೋಡ್ಕೋತಾವ್ರೆ. ಇದೇ ಕೇಸು ಏನಾದ್ರು ನಾವು ಪ್ರೈವೇಟ್ಗೆ ಹೋಗ್ಬಿಟ್ಟಿದ್ರೆ ಮನೇನ ತೊಳೆದ್ಬಿಡೋರು. ಎಷ್ಟೋ ಜನ ಬಂದವರೆ ಲಕ್ಷಾಂತರ ರೂಪಾಯಿ ಬೇರೆ ಹಾಸ್ಪಿಟ್ಲ್ಗಳಿಗೆ ಹೋಗಿ, ಪ್ರೈವೇಟ್ ಹಾಸ್ಪಿಟ್ಲ್ಗಳಿಗೆ ಹೋಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿಕೊಂಡು ಟ್ರೀಟ್ಮೆಂಟು ಸರಿ ಹೋಗದೆ ತಿರ್ಗಾ ಇಲ್ಲಿ ಬಂದು ಸೇರಿಸಿರೋರು ಅವರೇ. ನಾವು ಸ್ಟಾರ್ಟಿಂಗೇ ಬಂದು ಇಲ್ಲಿ ಸೇರಿಸಿದ್ದಕ್ಕೆ ಬಚಾವು. ನಿಜವಾಗ್ಲೂ ಅಷ್ಟೇ ನೀಟಾಗಿ ನೋಡ್ಕೊತವ್ರೆ. ಬೇರೆ ಯಾವ ಹಾಸ್ಪಿಟ್ಲುಗಳಿಗೂ ಹೋಲಿಸಿದ್ರು ಇಲ್ಲಿ ಏನೂ ಕಮ್ಮಿ ಇಲ್ಲ. ಅಷ್ಟೇ ಸ್ಟ್ರಿಕ್ಟಾಗಿ ನೀಟಾಗಿ ಪರ್ಫೆಕ್ಟಾಗಿ ನೋಡ್ಕೊತವ್ರೆ. ಎಲ್ಲರಿಗೂ ಇದೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾರು ಕೂಡ ಪ್ರೈವೇಟ್ಗಳಿಗೆ ಹೋಗಿ ನೀವು ಸುಮ್ಮನೆ ದುಡ್ಡು ಅನವಶ್ಯಕತೆ ಖರ್ಚು ಮಾಡ್ಕೊಬೇಡಿ. ಇಲ್ಲಿ ಎಲ್ಲ ರೀತಿಯ ಸೌಲಭ್ಯಗಳೈತೆ, ಒಳ್ಳೆ ಡಾಕ್ಟ್ರುಗಳಿದ್ದಾರೆ, ನರ್ಸ್ಗಳಿದ್ದಾರೆ. ನಿಮ್ಗೆ ಏನೇ ಡೌಟ್ಗಳಿದ್ರು ಹೇಳ್ಕೊಡ್ತಾರೆ, ಆಮೇಲೆ ಚೆನ್ನಾಗಿ ನೋಡ್ಕೋತಾರೆ. ಸದ್ಯಕ್ಕಿರೋದು ಚೆಲುವಮ್ಮ ಹಾಸ್ಪಿಟಲು, ಮೈಸೂರಿನ ಚೆಲುವಮ್ಮ ಹಾಸ್ಪಿಟಲಲ್ಲಿ ಮಗುನ ಮಕ್ಕಳ ಆಸ್ಪತ್ರೆಯಲ್ಲಿ ಸೇರಿಸಿರೋದು. ಡೆಲಿವರಿ ಆಗಿದ್ದು ಗೊತ್ತಲ್ಲ, ಜಿಲ್ಲಾ ಹಾಸ್ಪಿಟಲ್ ಹೇಳಿದ್ನಲ್ಲ, ಜಿಲ್ಲಾ ಹಾಸ್ಪಿಟಲಲ್ಲಿ ಡೆಲಿವರಿ ಆಗಿದ್ದು. ವಿತಿನ್ 30 ಮಿನಿಟಲ್ಲಿ ಕಳಿಸ್ಬಿಟ್ರಿ ಇಲ್ಲಿಗೆ. ನೀರು ಕೊಡ್ದ ಅಷ್ಟೇ. ಅಲ್ಲೇ ICU ಇದು ಫೆಸಿಲಿಟಿ ಇಲ್ಲ ಅಂದ್ಬಿಟ್ಟು ಕಳಿಸಿದ್ರು. ಥ್ಯಾಂಕ್ ಯು. ಇದೇ ರೀತಿ ಹಾಸ್ಪಿಟ್ಲ್ ಬಗ್ಗೆ ಮಾಹಿತಿ ಬಿಡ್ತೀನಿ, ಸುಮಾರು 15 ನಿಮಿಷದ ವೀಡಿಯೋ ಬಿಡ್ತೀನಿ ನೆಕ್ಸ್ಟು. ಸದ್ಯಕ್ಕೆ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಫಸ್ಟ್ ಟೈಮ್ ನೋಡ್ತಿದ್ದೀರಿ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.